ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ವೈಬ್ ವಿಶ್ ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾವಿವತ್ತು ಕಡಲೆಪುರಿ ಚಿತ್ರಾನ್ನ ಅನ್ಬೋದು, ಇಲ್ಲ ಕಡಲೆಪುರಿ ಉಸ್ಲಿ ಅನ್ಬೋದು, ಇಲ್ಲ ಕಡಲೆಪುರಿ ಉಪ್ಪಿಟ್ಟು ಅನ್ಬೋದು. ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಇದಕ್ಕೆ 2 ಮೀಡಿಯಮ್ ಆಗಿರೋ ಈರುಳ್ಳಿ ತೊಗೊಂಡಿದ್ದೀನಿ, 5ರಿಂದ 6 ಹಸಿರು ಮೆಣಸಿನಕಾಯಿ, 1 ದಪ್ಪ ಟೊಮೊಟೊ ತೊಗೊಂಡಿದ್ದೀನಿ, 1/4 ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ಪು ಕಡಲೆ ಬೀಜನ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ರುಚಿ ಚೆನ್ನಾಗಿ ಟೇಸ್ಟ್ ಬರಲಿ ಅಂತ ಒಂದು 7ರಿಂದ 8 ಎಸ್ಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇವಾಗ ಒಂದು ಪ್ಯಾನಿಗೆ 5ರಿಂದ 6 ಸ್ಪೂನು ಎಣ್ಣೆ ಬಿಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಮುಂದೆ ಇರಬೇಕು, ಇಲ್ಲ ಅಂತ ಅಂದರೆ ಕಡಲೆಪುರಿ ಡ್ರೈ ಥರ ಆಗಿಬಿಡುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಸೋಂಪು ಕಾಳು, ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ಕಡಲೆಬೇಳೆ, ಕಡಲೆ ಬೀಜ, ಹಾಗೆಯೇ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋವಂಥ ಈರುಳ್ಳಿ, ಟೊಮೊಟೊ ಮತ್ತು ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಕಡಲೆ ಬೀಜ, ಕಡಲೆಬೇಳೆನ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡು ಆದಮೇಲೆ ನಾವು ಈರುಳ್ಳಿನ ಹಾಕಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಕಡಲೆಬೇಳೆ ಎಣ್ಣೆಯಲ್ಲಿ ಮಿಕ್ಸ್ ಆಗಿರೋದಿಲ್ಲ. ಇಲ್ಲಿ ನಾನು ಸ್ವಲ್ಪ ಅಂತ ಒಂದು 2 ಲೋಟ ಕಡಲೆಪುರಿನ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ಒಣ ಕಡಲೆಪುರಿನೇ ಹಾಕಿದರೆ ಅದು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ನಾನು ತೊಳೆದು ಇಟ್ಕೊಂಡು ಅದರಲ್ಲಿ ಏನಾದರೂ ಇದೆಯಾ ಡಸ್ಟ್ ಅನ್ನೋದು, ಇಲ್ಲ ಸ್ವಲ್ಪ ಕಲ್ಲು ಮಿಕ್ಸ್ ಆಗಿರುತ್ತೆ, ಇಲ್ಲ ಅಂತ ಅಂದರೆ ಅದನ್ನು ಹುರ್ಕೊಳ್ಳೋ ಟೈಮ್ಗಳಲ್ಲಿ ಮಣ್ಣು ಮಿಕ್ಸ್ ಆಗಿರುತ್ತೆ. ಸೊ ಅದನ್ನೆಲ್ಲ ನೋಡಿ ನಾವು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕು. ಇದನ್ನು ಮಕ್ಕಳು ಕೂಡ ತಿನ್ನೋದ್ರಿಂದ, ದೊಡ್ಡವರಾದರೆ ಅವ್ರಿಗೆ ಗೊತ್ತಾಗುತ್ತೆ ಇದರಲ್ಲಿ ಏನಿದೆ ಅಂತ, ಆದರೆ ಮಕ್ಕಳಿಗೆ ಅಷ್ಟು ಗೊತ್ತಾಗೋದಿಲ್ವಲ್ಲ, ಅದಕ್ಕೋಸ್ಕರ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕು. ಇವಾಗ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲ ಅಂತಂದರೆ ನೀವು ಸ್ಟಾರ್ಟಿಂಗ್ ಎಣ್ಣೆ ಹಾಕಿದ ಕೂಡಲೇ ಕೂಡ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೋದು. ಇವಾಗ ಇದು ನಾನು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಇದು ಗೋಲ್ಡನ್ ಬ್ರೌನ್ ಆದಮೇಲೆ ಇದಕ್ಕೆ ನಾನು ಟೊಮೊಟೊ ಮತ್ತು ಈರುಳ್ಳಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಎಷ್ಟೇ ಮನೆಯಲ್ಲಿ ವೆರೈಟಿ ತಿಂಡಿನ ಮಾಡಿದ್ರೂ ಕೂಡ ಮಕ್ಕಳಿಗೆ ಹೊರಗಡೆ ಫುಡ್ಡೇ ಕ್ರೇವಿಂಗ್ಸ್ ಜಾಸ್ತಿ ಇರುತ್ತೆ. ಇವಾಗ ಆ ರೀತಿ ಅಡ್ವರ್ಟೈಸ್ಮೆಂಟ್ಗಳು ಬರೋದ್ರಿಂದ ಫಾಸ್ಟ್ ಫುಡ್ಗಳಾಗಿರೋದು, ಇಲ್ಲ ನಾವು ಔಟ್ಸೈಡಿಂದ ನಾವು ಮಕ್ಕಳನ್ನ ಕರ್ಕೊಂಬರ್ತಿರ್ಬೇಕಾದ್ರೆ ಬೇರೆಯವ್ರು ತಿಂತಾ ಇರೋದನ್ನ ನೋಡಿರೋದು ಆಗಿರ್ಬೋದು, ಇದು ಮಕ್ಕಳಿಗೆ ಬೇಗ ಕ್ರೇವಿಂಗ್ಸ್ ಆಗಿಬಿಡುತ್ತೆ. ನಾವು ದುಡ್ಡನ್ನು ಕೊಟ್ಟು ಆರೋಗ್ಯನೂ ಹಾಳು ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದಿದೆ ಇವಾಗ. ಡೈಲಿ ಒಂದೇ ರೀತಿ ರೊಟೀನು ಟಿಫನ್ ತಿಂತಾ ಇದ್ದರೆ ಅವ್ರಿಗೂ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾವು ಡೈಲಿ ವೆರೈಟಿ ಏನಾದರೂ ನಾವು ಮನೆಯಲ್ಲೇ ಮಾಡಿ ಕೊಡೋದ್ರಿಂದ ಮಕ್ಳಿಗೂ ತುಂಬ ಖುಷಿಪಟ್ಟು ತಿಂತಾರೆ. ಇವಾಗ ನಾನು ಈರುಳ್ಳಿ ಮತ್ತು ಟೊಮೊಟೊ ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಬೇಕು, ಇಲ್ಲ ಅಂತ ಅಂದರೆ ಅದು ಹಸಿ ಆಗಿಬಿಡುತ್ತೆ. ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು, ಸ್ವಲ್ಪ ಯಾವಾಗಲೂ ಅಷ್ಟೇ ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನ ಹಾಕಿದರೆ ಬೇಗ ಈರುಳ್ಳಿ ಮತ್ತು ಟೊಮೊಟೊ ಬಾಡಿಬಿಡುತ್ತೆ ಮತ್ತು ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ. ಇವಾಗ ನೋಡಿ ನಾನು ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಕಡಲೆಪುರಿನ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಈವ್ನಿಂಗ್ ಟೈಮಲ್ಲಿ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಯಾವಾಗಲೂ ಒಂದೇ ರೀತಿ ಇಲ್ಲ ಹಾಲು ಕೊಡೋದು, ಇಲ್ಲ ಬಿಸ್ಕೆಟ್ ತಿನ್ನಿಸೋದು, ಈ ಥರ ಎಲ್ಲ ಡೈಲಿ ಅದೇ ರೀತಿ ಕೊಡ್ತಾಯಿದ್ರೆ ಅವ್ರಿಗೂ ಬೋರ್ ಆಗುತ್ತೆ. ಅವ್ರೂ ಔಟ್ಸೈಡ್ ಫುಡ್ ಬೇಕು ಅಂತ ಕೇಳ್ತಾರೆ. ಅದ್ರ ಬದಲು ನಾವು ಇವಾಗ ಇದೇ ರೀತಿ ನಾವು ಮಾಡಿಕೊಟ್ರೆ, ಇಲ್ಲ ನಾವು ನೈಟ್ ಏನೋ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿಲ್ಲ, ಬೆಳಗ್ಗೆ ದಿಢೀರಂತ ಏನಾದರೂ ನಾಷ್ಟನ ನಾವು ಮಾಡಬೇಕು ಅಂತ ಅಂದರೆ ಆಟೋಮೆಟಿಕ್ಕಾಗಿ ಇದು ಫಾಸ್ಟಾಗಿ ಆಗಿಬಿಡುತ್ತೆ. ಒಂದು 10 ಮಿನಿಟ್ಸಲ್ಲಿ ಇದು ಪ್ರಿಪೇರ್ ಆಗಿಬಿಡುತ್ತೆ. ಇವಾಗೆಲ್ಲ ಮಕ್ಕಳಿಗೆ ಸ್ಕೂಲು ತುಂಬ ಬೇಗನೆ ಇರುತ್ತೆ. ನಾವು ನೈಟ್ ಏನು ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿಲ್ಲ ಅಂತ ಅಂದರೆ ಖಂಡಿತ ನಾವು ಬೆಳಗ್ಗೆ ಬೇಗ ಎದ್ದ ತಕ್ಷಣವೇ ನಾವು ಫುಡ್ನ ಅವ್ರಿಗೆ ಪ್ರಿಪೇರ್ ಮಾಡಿ ಕೊಡೋದಕ್ಕಾಗೋದಿಲ್ಲ. ಇದು ನೀವು ಮಾರ್ನಿಂಗ್ ಟಿಫನ್ ಥರನೂ ಮಾಡ್ಬೋದು, ಇಲ್ಲ ಅಂತಂದರೆ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಕೂಡ ಮಾಡ್ಬೋದು. ಇವಾಗ ನೋಡಿ ಇದು ನೀಟಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಕಡಲೆಪುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇದಕ್ಕೆ ಇನ್ನೂ ಸ್ಪೈಸಿ ಟಚಸ್ನ ಕೊಡ್ಕೋಬೋದು, ನಿಂಬೆಹಣ್ಣು ಹಿಂಡ್ಬೋದು. ನಿಂಬೆಹಣ್ಣು ಹಿಂಡಿದ್ರೂ ಅದು ಸ್ವಲ್ಪ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಕೆಲವರು ಇದಕ್ಕೆ ಕಡಲೆ ಇರುತ್ತಲ್ಲ ಅದನ್ನು ಪುಡಿ ಮಾಡಿನೂ ಕೂಡ ಹಾಕ್ಕೊತಾರೆ. ಅದನ್ನು ಅದ್ರ ಮೇಲ್ಗಡೆ
ಉದುರಿಸ್ಕೊತಾರೆ. ಅದು ಇನ್ನೂ ಕೂಡ ಚೆನ್ನಾಗಿ ಟೇಸ್ಟ್ನ ಬರುತ್ತೆ. ಕೆಲವರು ಕಾಯಿ ಹಾಲನ್ನ ಹಾಕ್ಕೊತಾರೆ, ಅದೂ ಚೆನ್ನಾಗಿರುತ್ತೆ. ಆದರೆ ನಾನು ಇದರಲ್ಲಿ ಏನನ್ನು ನಾನು ಮಿಕ್ಸ್ ಮಾಡ್ಕೊಂಡಿಲ್ಲ. ನ್ಯಾಚುರಲ್ಲಾಗಿ ಮಂಡಕ್ಕಿಗೆ, ಕಡಲೆಪುರಿಗೆ ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ಅದಕ್ಕೆ ನ್ಯಾಚುರಲ್ಲಾಗಿ ಹೇಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಹೋಪ್ ನಿಮಗಿದು ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನೀವು ಕೂಡ ಇದನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಿಮಗೂ ಕೂಡ ಇದು ರೆಸಿಪಿ ಇಷ್ಟ ಆಗುತ್ತೆ. ನೀವೊಂದು ಸಲ ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು.